ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಬುಧವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ಸಾಗರದಲ್ಲಿ ಜುಲೈ 13ರಂದು ಶತರುದ್ರ ಹವನ, ಹಿರಿಯ ಪುರೋಹಿತರ ಸ್ಮರಣೆ ಮತ್ತು ಜನಮನ ಗೆದ್ದ ಪುರೋಹಿತರು ವಿದ್ವಾಂಸರಿಗೆ ಸನ್ಮಾನ. ವಿಪ್ರ ವೈದಿಕ ಪರಿಷತ್ ಮತ್ತಿತರ ಸಂಘಟನೆಗಳ ಆಶ್ರಯದಲ್ಲಿ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ನವೀನ್ ಜೋಯ್ಸ್ ಮಾಸನಂಜುಂಡಸ್ವಾಮಿ ಮನವಿ. ಜುಲೈ 14ರಂದು ಅಂಬರಗೊಡ್ಲು ಕಳಸವಳ್ಳಿ ಸೇತುವೆ ಲೋಕಾರ್ಪಣೆ. ಸಾಗರದ ಕಾರ್ಯಕ್ರಮ ಸ್ಥಳಕ್ಕೆ ಸಂಸದರಿಂದ ಪೂಜೆ. ಗ್ರಾಮ ಪಂಚಾಯಿತಿ ನೌಕರರಿಂದ ಮೆರವಣಿಗೆ ಸಹಿತ ಪ್ರತಿಭಟನೆ. ಬೇಡಿಕೆ ಈಡೇರಿಸಲು ನಾಗರಾಜ್ ವಾಲೆ ಒತ್ತಾಯ. ಕೇಂದ್ರ ಸರ್ಕಾರದ ವಿರುದ್ಧ ಅಂಚೆ ನೌಕರರು ಗರಂ. ವಿವಿಧ ಬೇಡಿಕೆ ಈಡೇರಿಸಲು ಮಂಜಪ್ಪ ಸುಬ್ರಹ್ಮಣ್ಯ ಒತ್ತಾಯ. ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಆಶಾ ಕಾರ್ಯಕರ್ತೆಯರ ಪ್ರತಿಭಟನೆ. ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಮಾಲ್ತಿ ಆಕ್ರೋಶ. ಈಗ ಸುದ್ದಿಯ ವಿವರ. ಜುಲೈ 13ರಂದು ಶತರುದ್ರ ಹವನ, ಹಿರಿಯ ವಿದ್ವಾಂಸ ಪುರೋಹಿತರ ಸ್ಮರಣೆ ಮತ್ತು ಪ್ರಸ್ತುತ ವಿದ್ವಾಂಸ ಪುರೋಹಿತರಿಗೆ ಸನ್ಮಾನ ಕಾರ್ಯಕ್ರಮ ಬೆಳಗ್ಗೆ 7ರಿಂದ ಶೃಂಗೇರಿ ಶಂಕರಮಠದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ವಿಪ್ರ ವೈದಿಕ ಪರಿಷತ್ ಅಧ್ಯಕ್ಷ ನವೀನ್ ಜೋಯ್ಸ್ ತಿಳಿಸಿದರು. ಬುಧವಾರ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಿದ್ದರು. ಪರಿಷತ್ನ ಪ್ರಧಾನ ಸಲಹೆಗಾರ ಮಾಸನಂಜುಂಡಸ್ವಾಮಿ ಮಾತನಾಡಿದರು. ಗೋಷ್ಠಿಯಲ್ಲಿ ಮಂಜುನಾಥ್ ಭಟ್, ಸುರೇಶ್ ಭಟ್ ಇನ್ನಿತರರು ಹಾಜರಿದ್ದರು. ವೈದಿಕ ಪರಿಷತ್ ವತಿಯಿಂದ ಪ್ರತಿ ವರ್ಷವೂ ಸಹ ಧಾರ್ಮಿಕ ಕಾರ್ಯಕ್ರಮವನ್ನು ಮಾಡ್ಕೋತಾ ಬಂದಿದ್ದು. ಧಾರ್ಮಿಕ ಕಾರ್ಯಕ್ರಮ, ಸಾಮಾಜಿಕ ಕಾರ್ಯಕ್ರಮ, ಯಾರಾದರೂ ಅಗತ್ಯ ಇದ್ದವರಿಗೆ ನೆರವಾಗುವಂಥದ್ದೆಲ್ಲ ಮಾಡ್ತಾ ಇದ್ವಿ. ಧಾರ್ಮಿಕ ಆದ್ರೆ ವಿಶೇಷವಾಗಿ ಈ ಸತಿ ನಮಗೆಲ್ಲ ಏನ್ ಅನಿಸ್ತು ಅಂತಂದ್ರೆ ಒಂದು ವಿಭಿನ್ನವಾದಂತಹ ಒಂದು ಗೌರವ ಸಮರ್ಪಣೆ ಮಾಡೋದು. ಯಾಕೆಂತಂದ್ರೆ ಈ ಹಿಂದೆ ಏನು ಒಳ್ಳೆಯ ಹೆಸರು ತಗೊಂಡಿದ್ರು ಆ ದೊಡ್ಡ ಪುರೋಹಿತರ ಹೆಸರುಗಳು ಈ ಸಾಗರದಲ್ಲಿ ಯಾರಿಗೂ ಗೊತ್ತಿಲ್ಲ. ಅಂದ್ರೆ ಜನ ಮರಿತಾ ಬರ್ತಾ ಇದ್ದಾರೆ, ವರ್ಷ ಆದ್ರೂ ಮರಿತಾ ಬರ್ತಾ ಇದ್ದಾರೆ. ಅವ್ರನ್ನ ಒಂದ್ಸತಿ ನಾವು ಸ್ಮರಣೆ ಮಾಡಬೇಕು. ಇಲ್ಲ, ಈ ತರ ಸಾಗರ ಪ್ರಾಂತ್ಯದಲ್ಲಿ ಒಳ್ಳೊಳ್ಳೆ ಕಾರ್ಯವನ್ನು ಮಾಡಿದ್ದಾರೆ ಅಂತ ಅವರು ಸಹ ನಾವು ಸ್ಮರಣೆ ಮಾಡ್ಲಿಕ್ಕೋಸ್ಕರ ಅವರ ಸ್ಮರಣಾರ್ಥ ಈಗ ಪ್ರಸ್ತುತ ಯಾರು ವಿದ್ವಾಂಸರಿದ್ದಾರೆ, ಯಾರು ಪುರೋಹಿತರಿದ್ದಾರೆ, ಯಾರು ಅನುಷ್ಠಾನ ಮಾಡ್ತಾರೆ, ಯಾರು ಪ್ರವಚನವನ್ನ ಮಾಡ್ತಾರೆ ಅಂಥವರಿಗೆ ನಾವೊಂದು ಅಭಿನಂದನಾ ಹಾಗೂ ಸನ್ಮಾನ ಕಾರ್ಯಕ್ರಮ ಮಾಡಬೇಕು ಅಂತ ತೀರ್ಮಾನ ಮಾಡಿಕೊಂಡು ಇದೇ ಬರುವ 13ನೇ ತಾರೀಕು ಜುಲೈ 13 ಭಾನುವಾರ ಸಾಗರದ ಶ್ರೀ ಶೃಂಗೇರಿ ಶಂಕರ ಮಠದಲ್ಲಿ, ಶ್ರೀ ಶೃಂಗೇರಿ ಶಂಕರ ಮಠ ಸಾಗರ, ಜೋಶಿ ಫೌಂಡೇಶನ್ ಸಾಗರ, ವಿಪ್ರ ವೈದಿಕ ಪರಿಷತ್ ಸಾಗರ ಇದರ ಸಂಯುಕ್ತಾಶ್ರಯದಲ್ಲಿ ಬೆಳಗಿನ ಜಾವ 7 ಗಂಟೆಗೆ ಶತರುದ್ರ ಹವನ ಪ್ರಾರಂಭವಾಗ್ತದೆ. ಶತರುದ್ರ ಹವನ ಜೊತೆಗೆ ಸಾಮೂಹಿಕ ರುದ್ರಪಠಣ ಪ್ರಾರಂಭವಾಗ್ತದೆ ಹಾಗೂ ಸಾಮೂಹಿಕ ಸ್ತೋತ್ರ ಪಠಣ ಪ್ರಾರಂಭ ಆಗ್ತದೆ. ನಂತರದಲ್ಲಿ ವಿಶೇಷವಾಗಿ ಈ ಒಂದು ಏನು ನಾವು 8 ಜನರನ್ನ ನಾವು ಸ್ಮರಣೀಯವಾಗಿ ತಗೊಂಡಿದ್ದೀವಿ, ಅದರಲ್ಲಿ ಮೊದಲನೆಯವರಾಗಿ ಗೋಲ್ಗೋಡು ಶೇಷ ಭಟ್ರು ಅಂತಿದ್ದಾರೆ. ಕೆಳದಿ ವೇದ ಬ್ರಹ್ಮಶ್ರೀಗಳಾದ ಗೋಲ್ಗೋಡು ಶೇಷ ಭಟ್ರು, ಕೆಳದಿ ಶ್ರೀನಿವಾಸ ಭಟ್ರು, ಸೂರ್ಯನಾರಾಯಣ ಜೋಯಿಸರು, ಚಂದ್ರಶೇಖರ್ ಜೋಯಿಸರು, ಕೃಷ್ಣಮೂರ್ತಿ ಜೋಯಿಸರು, ಗೋಪಾಲ್ ರಾವ್, ಅಗಡಿ ನಾಗೇಶ್ ಭಟ್ರು ಹಾಗೂ ಸೀತಾರಾಮ್ ಭಟ್ರು ಇವರೆಲ್ಲ ಒಂದು ಸಮಯದಲ್ಲಿ ಸಾಗರ ಪೌರೋಹಿತ್ಯ ವೃತ್ತಿಯನ್ನ ಅತ್ಯಂತ ಮೇಲೆ ಉನ್ನತ ಸ್ಥಾನದಲ್ಲಿಟ್ಟವರು. ಅವರ ಸ್ಮರಣಾರ್ಥವಾಗಿ ಈಗ ವೇದ ಚೇತನ್ ಜೋಯಿಸರಿಗೆ, ಗುರುರಾಜ್ ಕಲ್ಲಾಪುರ್ ಅವರಿಗೆ, ವಿದ್ವಾನ್ ಗಜಾನ್ ಭಟ್ರು ರೇವಣಕಟ್ಟ ಅವರಿಗೆ ಹಾಗೂ ಗಜಾನ್ ಜೋಯಿಸರಿಗೆ ಈ ಒಂದು ಅಭಿನಂದನಾ ಕಾರ್ಯಕ್ರಮವನ್ನ ಇಟ್ಕೊಂಡಿದ್ದೀವಿ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಶೃಂಗೇರಿ ಶಂಕರ ಮಠದ ಧರ್ಮದರ್ಶಿಗಳಾದ ಶ್ರೀ ಅಶ್ವಿನ್ ಕುಮಾರ್ ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವೈದಿಕ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂತಹ ನವೀನ್ ಜೋಯ್ಸ್ ರವರು ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಿದ್ದಾರೆ. ಈ ವೇದ ಬ್ರಹ್ಮಶ್ರೀ ಲಕ್ಷ್ಮೀನಾರಾಯಣ ಭಟ್ರು ಹುಳೆಗಾರು ಇವರು ಎಲ್ಲ ಯಾರ್ಯಾರು ಸನ್ಮಾನೀಯರಿದ್ದಾರೆ ಅವರಿಗೆಲ್ಲ ಅಭಿನಂದನೆ ಮಾಡೋರಿದ್ದಾರೆ. ನಿರ್ದೇಶಕರಾದ ಶ್ರೀ ರಾಘವೇಂದ್ರ ಭಟ್ ಅವರು ಮಾತಾಡೋರಿದ್ದಾರೆ ಹಾಗೂ ಆಶಯ ನುಡಿಯನ್ನ ಜೋಶಿ ಫೌಂಡೇಶನ್ ಸಾಗರ ಇದರ ಮುಖ್ಯಸ್ಥರಾಗಿರ್ತಕ್ಕಂಥ ಶ್ರೀ ದಿನೇಶ್ ಕುಮಾರ್ ಜೋಶಿ ಅವರು ಸಹ ಅವರ ಆಶಯ ನುಡಿಯನ್ನು ಮಾತನಾಡಲಿದ್ದಾರೆ ಹಾಗೂ ಅಭಿನಂದನಾ ನುಡಿಯನ್ನ ವೇದ ಬ್ರಹ್ಮಶ್ರೀ ಸದಾಶಿವ ಜೋಯಿಸರವರು ಶೈಕ್ಷಣಿಕ ತಜ್ಞರು ಹಾಗೂ ಜ್ಯೋತಿಷಿಗಳು ಇವರೆಲ್ಲ ಸನ್ಮಾನೀಯರ ಪರವಾಗಿ ಅಭಿನಂದನಾ ನುಡಿಯವರಿದ್ದಾರೆ. ಹಾಗೂ ಈ ಕಾರ್ಯಕ್ರಮದಲ್ಲಿ ಅಭ್ಯಾಗತರಾಗಿ ಶ್ರೀ ರವೀಶ್ ಕುಮಾರ್ ಅಧ್ಯಕ್ಷರು, ತಾಲೂಕು ಬ್ರಾಹ್ಮಣ ಹಾಗೂ ವಿಪ್ರ ವೈದಿಕ ಪರಿಷತ್ ಇವರು ಅಭ್ಯಾಗತರ ಇರೋರಿದ್ದಾರೆ. ಈ 13ನೇ ತಾರೀಕು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ ವಿಶೇಷವಾಗಿ ಈ ವಿಪ್ರ ವೈದಿಕ ಪರಿಷತ್ತು ಕೊರೋನಾ ಸಂದರ್ಭದಲ್ಲಿ ಅಂದ್ರೆ
ಅವಾಗ ಅತ್ಯಂತ ಭೀಕರವಾಗಿ ಬಹುಶಃ ನಿಮ್ಗೆಲ್ಲರೂ ಕೂಡ ಗೊತ್ತಿದೆ. ಅವಾಗ ಪುರೋಹಿತರುಗಳು, ಈ ಸಾಗರದ ಪುರೋಹಿತರಿಗೆ ಏನಾದ್ರು ಒಂದು ನಮ್ಮ ಕೈಲಾದ ನೆರವನ್ನ ನೀಡಬೇಕು ಅನ್ನುವಂಥ ದೃಷ್ಟಿಯಿಂದ ಅವಾಗ ಯೋಚನೆ ಮಾಡಿ ನಾವು ಇಲ್ಲಿ ಸಾಗರದಲ್ಲಿ ನವೀನ್ ಜೈಸ್ರವರ ಅಧ್ಯಕ್ಷತೆಯಲ್ಲಿ ಗೋಪಾಲ್ ಕೃಷ್ಣ ಭಟ್ ಅಂತ ಹೇಳಿ ಇಲ್ಲ ಅವರು ಸದಸ್ಯರಾಗಿದ್ದಾರೆ. ಅವರು ಗೌರವಾಧ್ಯಕ್ಷ ಆಗಿದ್ರು. ಮಂಜು ಭಟ್ರು, ಸುರೇಶ್ ಭಟ್ರು, ಮತ್ತೆ ದರ್ಶನ್ ಭಟ್ರು, ಇತರ ಅನೇಕ ಮಣಿಕಲ್ ಗಣೇಶ್ ಭಟ್ರು, ಇತರ ಹಿರಿಯರ ಒಂದು ಮಾರ್ಗದರ್ಶನದಲ್ಲಿ ಅವಾಗ ಈ ವೈದಿಕ ಪರಿಷತ್ತು ಪ್ರಾರಂಭ ಆಯ್ತು. ಅಂದ್ರೆ ನಾವು ಹಿರಿಯರೆಲ್ಲ ಏನ್ ಯೋಚನೆ ಮಾಡಿವಿ ಅಂತಂದ್ರೆ ಅವಾಗ ಕೇಳಿವಿ ನಾವು ಬೇರೆ ಬೇರೆ ಎಲ್ಲ ಜಗದ್ಗುರುಗಳನ್ನ, ಮಠಾಧೀಶ್ವರನ್ನ ಕೇಳಿ. ಯಾಕಂದ್ರೆ ಬಹಳ ಎಲ್ಲರೂ ಭಯಭೀತರಾಗಿದ್ರು. ಅವಾಗ ಏನ್ ಮಾಡ್ಬೇಕು ಅನ್ನೋ ಸಂದರ್ಭದಲ್ಲಿ ಇಲ್ಲ ಈಶ್ವರನ ಮರೆ ಹೋಗೋದನ್ನು ಬಿಟ್ರೆ ಇನ್ ಬೇರೆ ಏನು ದಾರಿ ಇಲ್ಲ ಅನ್ನುವಂಥದ್ದನ್ನ ಎಲ್ಲ ಮಠಾಧೀಶರು ಅವಾಗ ಒಂದು ಹೇಳಿದ್ರಿಂದ ಮನೆ ಮನೆಯಲ್ಲಿ ರುದ್ರಪಾರಾಯಣ ಆಗ್ಬೇಕು ಅನ್ನುವಂಥದ್ದು ಆಯ್ತು. ಅವಾಗ ನಾವು ಅಂದ್ರೆ ಜಾತ್ಯತೀತವಾಗಿ ಈ ಯಾರದೇ ನಮ್ಮ ಎಲ್ಲ ಮನೆಗಳಲ್ಲೂ ಕೂಡ ಅವಾಗ ಪಾರಾಯಣ ಶುರುವಾಯ್ತು. ಯಾರ ಮನೇಲಿ ಮಾಡ್ಬೇಕು, ಯಾಕೆಂದ್ರೆ ನಿಮ್ಗೆ ಗೊತ್ತಿದೆ ಎಲ್ಲರ ಮನೇಲಿ ಸೇರಿಸ್ತಾ ಇರಲಿಲ್ಲ, ಯಾರನ್ನ ಸೇರಿಸ್ತಾ ಇರಲಿಲ್ಲ. ಅವಾಗ 18 ಪಾರಾಯಣ ನಮ್ಮನೇಲೆ ಪ್ರಾರಂಭ ಆಯ್ತು. ನಮ್ಮನೇಲಿ ಆ ಪ್ರಾರಂಭವಾದ 18 ಪಾರಾಯಣ ಕೊನೆಗೆ ಎಲ್ಲ ಮನೆಗಳಲ್ಲೂ, ದೇವಸ್ಥಾನಗಳಲ್ಲೂ ಯಾರ್ಯಾರು ಅಪೇಕ್ಷೆ ಪಟ್ಟರು ಅವರ ಎಲ್ಲಾ ಮನೆಗಳಲ್ಲೂ ಕೂಡ ಪಾರಾಯಣ ಆಯ್ತು. ಪಾರಾಯಣ ಆದಮೇಲೆ ಅವಾಗ ರಾಘವೇಶ್ವರ ಸಭಾಭವನದಲ್ಲಿ ಬಹುಶಃ ಕೊರೋನಾ ಬಹಳ ಅವಾಗ ಉತ್ಕೃಷ್ಟ ಅಂದ್ರೆ ಸ್ಥಿತಿಲಿತ್ತು. ಅಂತ ಸಂದರ್ಭದಲ್ಲಿ ರಾಘವೇಶ್ವರ ಸಭಾಭವನದಲ್ಲಿ ಅಲ್ಲಿ ಆಡಳಿತ ಮಂಡಳಿಯವರು ಅಲ್ಲಿ ಒಂದು 100 ಜನ ಸೇರಿ ಒಟ್ಟಿಗೆ ಒಂದು ಪಾರಾಯಣ ಮತ್ತೂರಿನ ನಮ್ಮ ಅಲ್ಲಿಯ ಪುರೋಹಿತರು ಡಾಕ್ಟರ್ ಸನತ್ ಕುಮಾರ್ ಮತ್ತು ಇಲ್ಲಿಯ ನಮ್ಮ ರೇವಂತ್ ಕಟ್ಟ ಅವರು ಮತ್ತು ರಾಘವೇಶ್ವರ ಸಭಾಭವನ ಆಡಳಿತ ಮಂಡಳಿಯವರ ನೇತೃತ್ವದಲ್ಲಿ ಅಲ್ಲೊಂದು 100 ಜನ ಸೇರಿ ಒಂದು ಸಾಮೂಹಿಕ ರುದ್ರಪಾರಾಯಣ ಆಯ್ತು. ಅದಾದ ನಂತರ ಒಂದು ನಿಮ್ಗೆಲ್ಲರೂ ಕೂಡ ಗೊತ್ತಿದೆ, ಎಲ್ಲರ ಸಹಕಾರದಿಂದ ಅಗ್ರಹಾರದ ದತ್ತಮಂದಿರ ವಿಶೇಷವಾಗಿ ಸಹಕಾರದಿಂದ ಜೋಶಿ ಫೌಂಡೇಶನ್, ತಾಲೂಕು ಬ್ರಾಹ್ಮಣ ಸಂಘ, ವಿಪ್ರ ನೌಕರ ಸಂಘ ಮತ್ತು ನಮ್ಮ ಮಾರಿಕಾಂಬಾ ವ್ಯವಸ್ಥಾ ಸಮಿತಿ, ಇತರ ಸಾಗರದ ಎಲ್ಲ ಸಂಘಟನೆಗಳ ಸಮಾಜ ಸಹಕಾರದಿಂದ ದೊಡ್ಡ ಅತಿರುದ್ರ ಮಹಾಯಾಗ ಸಾಗರದಲ್ಲಿ ಮೊದಲ ಬಾರಿಗೆ ಅಗ್ರಹಾರದ ದತ್ತಮಂದಿರದಲ್ಲಿ ನಡೀತು. ಹೀಗೆ ವೈದಿಕ ಪರಿಷತ್ತು ಒಂದು ಪ್ರಾರಂಭವಾಗಿತ್ತು. ಅನೇಕ ಜನ ಬಹುಶಃ ಪುರೋಹಿತರಿಗೆ ಗೊತ್ತಿದೆ ಅವರಿಗೆ ಹೇಗೆ ಅಂತಂದ್ರೆ ಎಲ್ಲಾ ಕಾಲದಲ್ಲೂ ಕೂಡ ಏನು ಇರೋದಿಲ್ಲ. ಮತ್ತು ನೀವು ದೇವಸ್ಥಾನಕ್ಕೆ ಮತ್ತು ಪುರೋಹಿತರಿಗೆ ಕೊಡ್ಬೇಕಾದ್ರೆ ನಾವು ಹಳೆ ನೋಟು ಹಳೆ ನಾಣ್ಯನೇ ನೋಟ್ ಕೊಡೋದು ಜಾಸ್ತಿ. ಆ ದೇವರಿಗೆ ಆ ರೀತಿಯೇ ಮಾಡಬೇಕು ನಾವು ಭಕ್ತಾದಿಗಳು. ಅಂತಹ ಸಂದರ್ಭಗಳಲ್ಲಿ ವೈದಿಕರಿಗೆ ನಾವೇನಾದ್ರು ಮಾಡಬೇಕು ಅಂದಾಗ ಆ ರುದ್ರಪಾರಾಯಣವನ್ನು ಹೇಳಿ ಅವರಿಗೆ ನಾವು ನಮ್ಮ ಕೈಲಾದಂಥ ಯಥಾ ದಕ್ಷಿಣೆಯನ್ನು ಕೊಡುವಂಥ ಪದ್ಧತಿಯ ಪ್ರಕಾರ ಈ ವೈದಿಕ ಪರಿಷತ್ತು ಪ್ರಾರಂಭ ಆಯಿತು. ಅದಾದ ನಂತರ ಈಗ ಬಹುಶಃ ಸಾಗರದಲ್ಲಿ ಎಲ್ಲರೂ ಕೂಡ ಗೊತ್ತಿದೆ, ಅನೇಕ ಜನ ಈ ಪೌರಾಹಿತ್ಯದಲ್ಲಿ ಒಳ್ಳೆ ಹೆಸರನ್ನಿಟ್ಕೊಂಡು ಸ್ವರ್ಗಸ್ಥರಾದ. ಆದರೆ ಇವತ್ತಿಗೆ ಬಹುಶಃ ಆ ಥರ ಬೇರೆ ಬೇರೆ ಎಲ್ಲ ಕ್ಷೇತ್ರದಲ್ಲೂ ಕೂಡ ಕೆಲಸ ಮಾಡುವಂಥ ಜನರನ್ನ ಮರೆಯುವಂಥ ಜನರ ಸ್ವಭಾವವಾಗಿದೆ. ಹಿಂದಿನ ಒಳ್ಳೆಯ ಯಾಕೆಂದ್ರೆ ಯಾವುದೇ ಕ್ಷೇತ್ರ ಹಾಳಾದ್ರೂ ಕೂಡ ಈ ಪೌರಾಹಿತ್ಯ ಕ್ಷೇತ್ರ ಹಾಳಾಗಬಾರ್ದು. ಇದು ಹಾಳಾಯಿತು, ಇದು ವ್ಯಾಪಾರೀಕರಣ ಆಯಿತು ಅಂದ್ರೆ ಬಹಳ ದೊಡ್ಡ ಅಪಾಯ. ಹಾಗಾಗಿ ಆ ದೃಷ್ಟಿಯಿಂದ ಒಂದು ಈ ಪೌರಾಹಿತ್ಯರು ಹಿಂದಿನವರು ಎಷ್ಟು ಒಳ್ಳೆಯ ಸ್ಥಿತಿಕೊಂಡು ನಡ್ಕೊಂಡಿದ್ರು ಅದನ್ನ ಈಗ ಪೌರಾಹಿತ್ಯ ಮಾಡೋ ಯುವಕರುಗಳಿಗೆ ಅದು ಗೊತ್ತಾಗಬೇಕು ಅನ್ನೋ ದೃಷ್ಟಿಯಿಂದ ಹಿಂದಿನ ಅನೇಕ ಜನ ಮಹಾನ್ ಭಾವ ಪುರೋಹಿತರ ಹೆಸರಲ್ಲಿ ಸಾಗರದಲ್ಲಿ ಮೊದಲ ಬಾರಿಗೆ ಮತ್ತೆ ಬಹುಶಃ ನನಗೆ ಗೊತ್ತಿರಂಗೆ ಇಡೀ ಜಿಲ್ಲೆಯಲ್ಲಿ ಈ ತರ ಹಿರಿಯರನ್ನ ನೆನಪು ಮಾಡಿಕೊಂಡು ಈಗ ಪ್ರಸ್ತುತ ಪೌರಾಹಿತ್ಯ ನಡೆಸ್ತಾ ಇರ್ತಕ್ಕಂಥ 8 ಜನ ಸಮರ್ಪಣೆಯನ್ನ 13ನೇ ತಾರೀಕು ಶಂಕರ ಮಠ ಮತ್ತು ಜೋಶಿ ಫೌಂಡೇಶನ್ ಮತ್ತು ವಿಪ್ರ ವೈದಿಕ ಪರಿಷತ್ತು ವತಿಯಿಂದ ಮಾಡ್ತಾ ಇದೆ. ಸಂಪೂರ್ಣ ವಿವರವನ್ನ ನಮ್ಮ ವಿಪ್ರ ವೈದಿಕ ಪರಿಷತ್ತಿನ ಅಧ್ಯಕ್ಷರು ನವೀನ್ ಜೈಸ್ರ ಅವರು ತಿಳಿಸ್ತಾರೆ. ಹಾಗಾಗಿ ಈ ತರ ವಿಪ್ರ ವೈದಿಕ ಪರಿಷತ್ತೇನು ಪ್ರಾರಂಭ ಆಯಿತು ಅದು ಸಾಮಾಜಿಕ. ಜುಲೈ 14ರಂದು ನಡೆಯಲಿರುವ ಅಂಬರಗೋಡ್ಲು ಕಳಸಬಳ್ಳಿ ಸೇತುವೆ ಲೋಕಾರ್ಪಣೆ ಕಾರ್ಯಕ್ರಮದ ನಿಮಿತ್ತ ಸಭಾ ಕಾರ್ಯಕ್ರಮ ವೇದಿಕೆ ರೂಪಿಸಲು ಬುಧವಾರ ಸಂಸದ ಬಿವೈ ರಾಘವೇಂದ್ರ ಸಾಗರದ ನೆಹರು ಮೈದಾನದಲ್ಲಿ ಸ್ಥಳ ಪರಿಶೀಲನೆ ನಡೆಸಿ ಪೂಜೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ನಗರಸಭಾಧ್ಯಕ್ಷೆ ಮೈತ್ರಿ ಪಾಟೀಲ್, ಬಿಜೆಪಿ ನಿಕಟಪೂರ್ವ ಜಿಲ್ಲಾಧ್ಯಕ್ಷ ಟಿಡಿ ಮೇಘರಾಜ್, ಪ್ರಮುಖರಾದ ಪ್ರಸನ್ನ ಕೆರೆಕೈ, ಗಣೇಶ್ ಪ್ರಸಾದ್, ರಾಜಶೇಖರ್ ಗಾಳಿಪುರ, ರಮೇಶ್ ಎಚ್ಎಸ್, ಅರುಣ್ ಕೊಗ್ವೆ, ಬಿಟಿ ರವೀಂದ್ರ, ಪೀರ್ ಪಾಷಾ ಇನ್ನಿತರರು ಹಾಜರಿದ್ದರು. ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಬುಧವಾರ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರ ಸಂಘದ ವತಿಯಿಂದ ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಲಾಯಿತು. ಇದಕ್ಕೂ ಮೊದಲು ಗಣಪತಿ ದೇವಸ್ಥಾನದಿಂದ ಹೊರಟ ಪ್ರತಿಭಟನಾ ಮೆರವಣಿಗೆ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿತು.
ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷ ನಾಗೇಶ್ ಕೆವಾಲೆ ಮಾತನಾಡಿದರು. ಈ ಸಂದರ್ಭದಲ್ಲಿ ಸಂಘದ ಕಾರ್ಯದರ್ಶಿ ಗುತ್ಯಪ್ಪ, ಪ್ರಮುಖರಾದ ನಾಗರಾಜನ್, ಷಣ್ಮುಖಪ್ಪ, ಶಿವಕುಮಾರ್, ಶ್ರೀಧರ್, ಸುದೀಪ್, ಅಣ್ಣಪ್ಪ, ಗಣಪತಿ, ಮಂಜಪ್ಪ ಇನ್ನಿತರರು ಹಾಜರಿದ್ದರು. ಗ್ರಾಮ ಪಂಚಾಯತ್ ನೌಕರ ಸಂಘ ತಾಲೂಕು ಸಮಿತಿ ಸಾಗರ ಸಿಐಟಿ ಸಂಯೋಜಿತ ನಾವು ತಾಲೂಕು ಅಧ್ಯಕ್ಷರು ನಾಗೇಶ್ ಕೆವಾಲೆ ಅಂತೇಳಿ ಇವತ್ತು ಗ್ರಾಮ ಪಂಚಾಯತಿ ನೌಕರು ಏನು ಅಖಿಲ ಭಾರತ ಸಿಐಟಿ ಸಂಘಟನೆಯಿಂದ ರಾಜ್ಯ ಕರ್ನಾಟಕ ರಾಜ್ಯ ಮತ್ತು ದೇಶವ್ಯಾಪ್ತಿ ಏನು ಇವತ್ತು ಕರೆ ಕೊಟ್ಟಿದ್ದಾರೆ ಬಂದಿಗೆ, ಅದರ ಪ್ರಕಾರ ನಾವು ಹೋರಾಟ ನಡೆಸ್ತಾ ಇದ್ದೀವಿ. ಗ್ರಾಮ ಪಂಚಾಯತಿ ನೌಕರರು ನಮ್ಮ ಪ್ರಮುಖ ಬೇಡಿಕೆ ಕನಿಷ್ಠ ವೇತನ ಮತ್ತು ನಮಗೆ ಏನು ಪ್ರತಿಯೊಂದು ಪಂಚಾಯತ್ಗೆ ಒಂದು STA ಪೋಸ್ಟ್ ಅನ್ನು ಕ್ರಿಯೇಟ್ ಮಾಡಬೇಕಿತ್ತು, ಅದನ್ನು ಮಾಡ್ತಾ ಇಲ್ಲ. ಮತ್ತು ಒಂದು ಪಂಚಾಯತ್ಗೆ ಸೆಕೆಂಡ್ DO ತಗೋಬೇಕಿತ್ತು, ಅದನ್ನು ತಗೊಳ್ತಾ ಇಲ್ಲ. ಆಮೇಲೆ ಏನು ಸ್ವಚ್ಛವಾಹಿನಿ ಪ್ರಕಾರ ಎಲ್ಲರಿಗೂ ಏನು ಟ್ರೈನಿಂಗ್ ಕೊಟ್ಟಿದೆ ಅವ್ರಿಗೆ ಎಲ್ಲರಿಗೂ ಗಾಡಿ ಕೊಡಬೇಕು. ಅವರಿಗೆ ಸಮೇತ ಕನಿಷ್ಠ ವೇತನ ಅವ್ರಿಗೆ 7,500 ರೂಪಾಯಿ ನಾವು ಕೇಳಿದ್ವಿ, 7,500 ಕೊಡಬೇಕು. ನಮಗೆ ಕನಿಷ್ಠ ವೇತನ ಜೊತೆಗೆ ನಮಗೆ ಏನು ಇಂಕ್ರಿಮೆಂಟ್ ಕೊಡಬೇಕು, ಸೇವಾ ವೇತನ ಮತ್ತು ನಾವು ಸೇವಾ ಭದ್ರತೆ ಇಲ್ಲ, ಆರೋಗ್ಯ ವಿಮೆ ಇಲ್ಲ, ಇದನ್ನೆಲ್ಲ ನಾವು ಕೇಳಿ ಇವತ್ತಿನ ದಿವಸ ಹೋರಾಟ ಮಾಡ್ತಾ ಇದ್ದೀವಿ. ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಬುಧವಾರ ಅಂಚೆ ನೌಕರರ ಸಂಘದ ವತಿಯಿಂದ ಮುಖ್ಯ ಅಂಚೆ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆ ಉದ್ದೇಶಿಸಿ ಸಂಘದ ಅಧ್ಯಕ್ಷ ಮಂಜಪ್ಪ ಖಂಡಿಕ, ಗ್ರಾಮೀಣ ಅಂಚೆ ನೌಕರರ ಸಂಘದ ಸುಬ್ರಹ್ಮಣ್ಯ ಕಾರ್ಗಲ್ ಮಾತನಾಡಿದರು. ಈ ಸಂದರ್ಭದಲ್ಲಿ ಪುಂಡಲಿಕ ಚೌಧರಿ, ಸಚಿನ್, ಲೋಕೇಶ್ ಮರತ್ತೂರು, ವೀಣಾ, ಇಸಾರತ್, ಸೂರಜ್ ಬೊಂಬರೆ ಇನ್ನಿತರರು ಹಾಜರಿದ್ದರು. ಕೇಂದ್ರ ಸರ್ಕಾರ ನೌಕರರನ್ನ ಶೋಷಣೆ ಮಾಡುತ್ತಿದೆ. ಹಾಗೆ ನಾವು ಗ್ರಾಮೀಣ ನೌಕರರಿಗೆ 8ನೇ ವೇತನ ಆಯೋಗವನ್ನು ರಚಿಸಿಲ್ಲ. ಇನ್ನು ಹೋದ ಸಾರಿ ವೇತನ ಆಯೋಗ ಮಾಡಿದಾಗಲೂ 2.5 ವರ್ಷ ತಡೆದು ನಮಗೆ ಇಂಪ್ಲಿಮೆಂಟ್ ಮಾಡಿದೆ. ಈ ಸಾರಿ 8ನೇ ವೇತನ ಆಯೋಗವನ್ನು ಕೇಂದ್ರ ಸರ್ಕಾರದ ನೌಕರರಿಗೆ ರಚಿಸಿದ್ರು, ನಮಗಿನ್ನೂ ಸೇರಿಸಿಲ್ಲ. ನಮಗೆ ಯಾವುದೇ ರೀತಿಯ ಸೌಲಭ್ಯಗಳನ್ನು ಕೊಡ್ತಾ ಇಲ್ಲ. ನಮ್ಮ ಎಲ್ಲ ಹಕ್ಕು ಬಾಧ್ಯತೆಗಳಿಗೆ ನಮ್ಮ ಅನುಕೂಲಕ್ಕೆ ಬೇಕು ಅಂತ ಹೇಳಿ ನಾವು ಇವತ್ತು ಈ ಒಂದು ದಿವಸದ ಮುಷ್ಕರವನ್ನು ಆಚರಿಸ್ತಾ ಇದ್ದೇವೆ. ಹಾಗೆ ನಮ್ಮ ಅನೇಕ ಬೇಡಿಕೆಗಳು ತುಂಬ 7ನೇ ಕಮಲೇಶ್ ಚಂದ್ರ ವರದಿ ಆಗಲಿ, ಯಾವುದೇ ಒಂದು ಪಾಸಿಟಿವ್ ರೆಕಮೆಂಡೇಷನನ್ನು ಇವತ್ತು ನಮ್ಮ ಕೇಂದ್ರ ಸರ್ಕಾರ ಕೊಡದೆ ನಮಗೆ ತುಂಬ ಹಾನಿ ಮಾಡ್ತಾ ಇದೆ. ನೋಡಿದರೆ 5 ಗಂಟೆ ಕೆಲಸ, 4 ಗಂಟೆ ಕೆಲಸ ಹೇಳಿ ದಿನೀಡಿ ನಮಗೆ ಕೆಲಸ ಆಗ್ತಾ ಇದೆ. ಅದರ ಬಗ್ಗೆ ಯಾರೇ ಇವತ್ತಿಗೂ ಒಂದು ಒಳ್ಳೆಯ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಇದನ್ನೆಲ್ಲ ನಮಗೆ ಅನುಕೂಲ ಮಾಡಿಕೊಡೋದಕ್ಕಾಗಿ, ಹಾಗೆ ನಮ್ಮ ನೌಕರರ ಕ್ಷೇಮಾಭಿವೃದ್ಧಿಗಾಗಿ ಅನೇಕ ಬೇಡಿಕೆಗಳನ್ನು ಈಡೇರಿಸೋದಕ್ಕಾಗಿ ಪೆನ್ಷನ್ ಬಗ್ಗೆ ಆಗಿರ್ಬೋದು, ಪೆನ್ಷನ್ ಕೊಡಿ ಅಂತ, ಆಮೇಲೆ ನಮಗೆ 5 ಗಂಟೆ ಇರೋದು 8 ಗಂಟೆ ಡ್ಯೂಟಿ ಕೊಡಿ, ನಾವು ವರ್ಕ್ ಮಾಡ್ತೇವೆ, ನಮಗೆ ಅದಕ್ಕೆ ತಕ್ಕಂತೆ ಸಂಬಳ ಕೊಡಿ ಹೇಳೋದ್ರ ಬಗ್ಗೆ, ಹಾಗೆ ನಮಗೆ ಮೆಡಿಕಲ್ ಫೆಸಿಲಿಟಿ ಕೊಡಿ, ನಾವು ಇಲ್ಲಿ ವರ್ಕ್ ಮಾಡ್ತೇವೆ. ಆಮೇಲೆ 65 ವರ್ಷ ನಮ್ಮನ್ನು ದುಡಿಸ್ಕೊಂಡು ಹಾಗೆ ಬರಿಗೆ ಕಳಿಸ್ತಾರೆ, ಒಂದು ಪೆನ್ಷನ್ ಕೊಡಿ ಹೇಳೋದ್ರ ಬಗ್ಗೆ, ಈ ಎಲ್ಲ ವಿಚಾರದ ಬಗ್ಗೆ ಇವತ್ತು ನಮ್ಮ ಕೇಂದ್ರ ಸರ್ಕಾರದ ಒಂದು ಕಮಿಟಿ ಇದೆ. ಕೇಂದ್ರ ಸರ್ಕಾರದಲ್ಲಿ ನಮ್ಮ ಯೂನಿಯನ್ನಿಂದ ಎಲ್ಲ ಯೂನಿಯನ್ಗಳು ಒಂದು JCA ಮಾಡಿಕೊಂಡು ಅದರ ಪ್ರಕಾರ ಇವತ್ತು ಒಂದು ಕೇಂದ್ರ ಸರ್ಕಾರದ ವಿರುದ್ಧ ಒಂದು ಪ್ರತಿಭಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಕೇಂದ್ರ ಸರ್ಕಾರದ ವಿರೋಧಿ ನೀತಿಯ ಜೊತೆಗೆ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಆಡಳಿತ ನಡೆಸುತ್ತಿರುವ ಭ್ರಷ್ಟ ಅಧಿಕಾರಿಗಳ ಬಗ್ಗೆ ಈಗ ಒಂದು ಪಂಗಡಗಳಾಗಿ ಬಂದಿದೆ. ಒಂದು IDC, ಒಂದು IMA ಆ್ಯಪ್. IDC ಅಂದರೆ ಇಂಟರ್ನಲ್ ಡೆಲಿವರಿ ಸೆಂಟರ್ ಅಂತೇಳಿ, ಇಂಡಿಪೆಂಡೆಂಟ್ ಡೆಲಿವರಿ ಸೆಂಟರ್ ಅನ್ನೋದಾಗಿದೆ. ಏನಾಗಿದೆ ಅಂದರೆ ಇಂಟರ್ನ್ಯಾಷನಲ್ ಡ್ಯಾಮೇಜ್ ಸೆಂಟರ್ ಆಗೋಗಿದೆ. ಏನಾಗಿದೆ ಅಂದರೆ ನಮ್ಮಲ್ಲಿರೋ ಒಂದು ಒಗ್ಗಟ್ಟನ್ನು ಡ್ಯಾಮೇಜ್ ಮಾಡೋಕ್ಕೋಸ್ಕರ ಇಂಟರ್ನಲ್ ಅನ್ನೋದನ್ನು ಇಂಟರ್ನ್ಯಾಷನಲ್ ಮಾಡಿಬಿಟ್ಟಿದ್ದಾರೆ. ಆ ಡೆಲಿವರಿ ಸೆಕ್ಷನ್ ಅನ್ನೋದು ಒಂದು ಬ್ರಾಂಚ್ ಆಗಿ ಪೋಸ್ಟ್ ಆಫೀಸಿನ ಒಂದು ಒಡೆದಾಳುವ ನೀತಿಯನ್ನು ಅನುಸರಿಸುತ್ತಿದೆ. ಯಾಕೆಂದರೆ ಹಿಂದೆ ಅಂಚೆ ಮತ್ತು ತಂತಿ ಇಲಾಖೆಯನ್ನು ಇರೋದನ್ನು ತಂತಿ ಅಂತ ಮಾಡಿಬಿಟ್ಟು ಚೇಂಜ್ ಮಾಡಿಬಿಟ್ಟು ತಂತಿನ ಹೊರಗೆ ಹಾಕಿದ್ರು. ಈಗ ಅದೇ ರೀತಿ ಪೋಸ್ಟ್ಮ್ಯಾನ್ ಬ್ರಾಂಚನ್ನು ಹೊರಗೆ ಹಾಕೋಕ್ಕೋಸ್ಕರ ಭ್ರಷ್ಟ ಅಧಿಕಾರಿಗಳ ಒಂದು ಸಮೂಹ ಅದ್ರ ಜೊತೆ ಸೇರ್ಕೊಂಡಿದೆ. ಅದ್ರ ಜೊತೆಗೆ IMA ಆ್ಯಪ್ ಅನ್ನೋದೊಂದು ಬಂದ್ಬಿಟ್ಟಿದೆ. ಸಿಂಧೂರ್ 2.0 ಅನ್ನೋದನ್ನು ಈಗ ಇಂಟರ್ನ್ಯಾಷನಲ್ ಮಾನಿಟರಿ ಅಕಮೆಂಡೇಷನ್ ಯಾವ ರೀತಿ ಅಂದರೆ ನಮ್ಗೆ ಅದನ್ನ ಆ್ಯಪನ್ನು 5 ಗಂಟೆ ಆದರೂ ಕ್ಲೋಸ್ ಮಾಡೋಕ್ಕಾಗಲ್ಲ. BPMಗಳು ಹಳ್ಳಿ ಕಡೆ ನೆಟ್ವರ್ಕ್ ಇಲ್ಲ, ನೆಟ್ವರ್ಕ್ ವ್ಯವಸ್ಥೆ ಇಲ್ಲ, ವ್ಯವಸ್ಥಿತವಾದ ರೀತಿನೂ ರೂಪಿಸಿದೆ. ನಮ್ಮನ್ನು 3 ಗಂಟೆ 5 ಗಂಟೆ ಡ್ಯೂಟಿ ಅಂತ ತೋರಿಸ್ಬಿಟ್ಟು 8 ಗಂಟೆ ಡ್ಯೂಟಿ ಮಾಡಿಸ್ಕೊತಾ ಇದ್ದಾರೆ. ಅದೇ ರೀತಿ ಪೋಸ್ಟ್ಮ್ಯಾನ್ ಬ್ರಾಂಚನ್ನು ಹೊಡೆಯೋ ರೀತಿಗಳು ನಮ್ಮ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಯಾಕೆಂದರೆ ಎಲ್ಲದನ್ನು ಒಡೆದಾಳುವ ನೀತಿ, ಕಾರ್ಮಿಕರನ್ನು ಒಡೆದಾಳುವ ನೀತಿಯನ್ನು ಅತಿಯಾಗಿ ಮಾಡ್ತಾ ಇರೋದು ಕೇಂದ್ರ ಸರ್ಕಾರ. ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರ್ತಾ ಇರೋ ಅಧಿಕಾರಿಗಳು ಅದ್ರ ಜೊತೆಗೆ ಶಾಮೀಲಾಗಿ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಬುಧವಾರ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಾಗರ್ ಶಾಖೆಯಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ ಚಂದ್ರಶೇಖರ್ಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಅಧ್ಯಕ್ಷೆ ಮಾಲತಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ನಾಗರತ್ನ, ಜ್ಯೋತಿ, ಜಯಶ್ರೀ, ಗೀತಾ, ವಾಣಿ, ರೇಣುಕಾ, ಪೂರ್ಣಿಮಾ ಇನ್ನಿತರರು ಹಾಜರಿದ್ದರು.
ಇದು ಬುಧವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.